ದಕ್ಷಿಣ ಕನ್ನಡದ ಮೊದಲ ತಂಬಾಕು ಮುಕ್ತ ಗ್ರಾಮ ಪಡುಪೆರಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪಡುಪೆರಾರ ಗ್ರಾಮವನ್ನ ಜಿಲ್ಲಾ ಆರೋಗ್ಯ ಇಲಾಖೆಯ ತಂಬಾಕು ಮುಕ್ತ ಯೋಜನೆಯಡಿ ತಂಬಾಕು ಮುಕ್ತ ಗ್ರಾಮವೆಂದು ಘೋಷಿಸಲಾಗಿದೆ. ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ತಂಬಾಕು ಉತ್ಪನ್ನಗಳ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸುವ ಮೂಲಕ ಮನ್ನಣೆ ಪಡೆದ ಜಿಲ್ಲೆಯ ಮೊದಲ ಗ್ರಾಮ ಪಡುಪೆರಾರ್ ಎಂದು ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ತಿಳಿಸಿದ್ದಾರೆ. ಪಡುಪೆರಾರ್ ಗ್ರಾಮವು ಮಂಗಳೂರಿನ ಹೊರವಲಯದಲ್ಲಿರುವ ಬಜ್ಪೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಸ್ಥಳೀಯ ಆಡಳಿತದ ಪ್ರಕಾರ ಸುಮಾರು 2225 ಕುಟುಂಬಗಳ ಜನಸಂಖ್ಯೆ ಹೊಂದಿದೆ. ಬೀಡಿ, ಸಿಗರೆಟ್, ಪಾನ್ ಮಸಾಲ ಮಾರಾಟ ಸೇರಿದಂತೆ ತಂಬಾಕು ಉತ್ಪನ್ನಗಳಿಂದ ದೂರವಿರಲು ಸ್ಥಳೀಯ ಅಧಿಕಾರಿಗಳು, ಗ್ರಾಮಸ್ಥರು ಮತ್ತು ಅಂಗಡಿಯವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಪಂಚಾಯತ್ ತಂಡವು ಅಂಗನವಾಡಿಗಳು ಮತ್ತು ಶಾಲೆಗಳಿಗೆ ಭೇಟಿ ನೀಡಿ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ರಾಜ್ಯ ಸರ್ಕಾರ ಹೊರಡಿಸಿದ ತಂಬಾಕು ನಿಯಂತ್ರಣ ಮೌಲ್ಯಮಾಪನ ಮಾರ್ಗಸೂಚಿಗಳ ಪ್ರಕಾರ ಪಡುಪೆರಾರ್ ಗ್ರಾಮವು 150 ಅಂಕಗಳಲ್ಲಿ 129 ಅಂಕಗಳನ್ನು ಗಳಿಸಿದೆ. ಇದು 1 ವರ್ಷ ಮಾನ್ಯವಾಗಿರುತ್ತೆ. ಆರೋಗ್ಯ ಇಲಾಖೆ ಈಗ ಪಡುಪೆರಾರ್ ಗ್ರಾಮ ಪಂಚಾಯತ್ ಅನ್ನ ತಂಬಾಕು ಮುಕ್ತ ಗ್ರಾಮವೆಂದು ಘೋಷಿಸುವ ಫಲಕವನ್ನ ಹಾಕಿದೆ. ಈ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ವಾರ್ತಾಭಾರತಿ ಜೊತೆ ಮಾತನಾಡಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ನಾನಿಲ್ಲಿ ಪಡುಪೆರಾರ್ ಗ್ರಾಮದಲ್ಲಿ ಅಂಗಡಿ ಇಟ್ಟುಕೊಂಡಿದ್ದೇನೆ. ತಂಬಾಕು ಮುಕ್ತ ಗ್ರಾಮ ಆಗಬೇಕಂತೇಳಿ ಪಂಚಾಯತಿಯವರೆಲ್ಲ ನಮಗೆ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾನು ಇಲ್ಲಿ ತಂಬಾಕು ಮಾರೋದಿಲ್ಲ. ತಂಬಾಕು ಮುಕ್ತ ಗ್ರಾಮ ಆಗಬೇಕು, ರಾಜ್ಯ ಸರ್ಕಾರ ತಂಬಾಕು ಮುಕ್ತ ಆಗಬೇಕು, ಅದಕ್ಕಿಂತ ಆಗುವಂಥ ಅನಾಹುತಗಳೆಲ್ಲ ತಪ್ಪಬೇಕು ಅಂತೇಳಿ ನಾವು ಪಂಚಾಯತಿಯವರಿಗೆ ಎಲ್ಲರಿಗೂ ಸಹಕಾರ ಕೊಡ್ತಾ ಇದ್ದೇವೆ. 1 ವರ್ಷದಿಂದ ನಾವು ಮಾಡ್ತಾ ಇಲ್ಲ ಹೇಳಿದ್ದಾರೆ ಅವರು. ಹಾಗೆ ಅದು ಮಾರೋದಿಲ್ಲ. ಪಂಚಾಯತಿಯವರು ಹೇಳಿದರೆ, ಬಾಕಿ ಆರೋಗ್ಯ ಇಲಾಖೆಯವರು ಬಂದು ನಮಗೆ ಹೇಳಿದ್ದಾರೆ, ಅವರೆಲ್ಲ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಹಾಗೆ ಮಾರೋದಿಲ್ಲ. ಕಷ್ಟ ಆಗ್ತದೆ, ಸ್ವಲ್ಪ ತೊಂದರೆ ಆಗ್ತದೆ, ಆದರೂ ಅದಕ್ಕೋಸ್ಕರ ನಾವು ಸಹಕಾರ ಮಾಡ್ತೇವೆ. ಅದರಿಂದ ಆಗುವ ಅನಾಹುತಗಳು ತಪ್ಪಬೇಕಂತೇಳಿ, ತಂಬಾಕಿಂದ ಆಗುವಂಥದ್ದು, ಅದಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೇವೆ ಅವರಿಗೆ ಸಹ, ಪಂಚಾಯತಿಯವರಿಗೆ. ಅದೇ ದೇಶ ಸಹ ತಂಬಾಕು ಮುಕ್ತ ದೇಶ ಆಗಬೇಕು ಅಂತೇಳಿ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ನಾವೆಲ್ಲ ಸಹಕಾರ ಕೊಡ್ತಾ ಇದ್ದೇವೆ. ನಮ್ಮ ಗ್ರಾಮಕ್ಕೆ ತಂಬಾಕು ಮುಕ್ತ ಗ್ರಾಮ ಅಂತೇಳಿ ಅವಾರ್ಡ್ ಬಂದಿದೆ, ಅದು ನಮಗೆ ಸಂತೋಷ. ಆರೋಗ್ಯಕ್ಕೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು. ಅದು ಒಂದೇನೆಂದರೆ, ಅದು ಬರೋದನ್ನು ಅವರು ನಿಲ್ಲಿಸಿದರೆ ಎಲ್ಲರಿಗೂ ಉಪಕಾರ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಮಾರು ನಿಲ್ಲಿಸ್ಬಿಟ್ರೆ ಸಿಟಿ ಕಡೆ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಮಾಡ್ತಾರೆ. ಅಂದರೆ ಕರ್ನಾಟಕ ಬೇರೆಯವರು, ಕರ್ನಾಟಕ ಬಿಟ್ಬಿಟ್ಟು ಬೇರೆಯವ್ರು ಮಾಡ್ತಾರೆ. ಎಲ್ಲ ನಿಲ್ಲಿಸ್ಬಿಟ್ರೆ ಒಳ್ಳೆಯದೇ, ನಾವು ಮಾರೋದಿಲ್ಲ. ಯಾಕಂದ್ರೆ ಮೇಯ್ನ್ ಈಗ ಸಿಟಿ ಕಡೆಯಲ್ಲೇ, ಸಿಟಿಯಲ್ಲಿ ಈಗ ನೋಡಿ ಪಾನ್ ಬಿಡಂಗಳಲ್ಲಿ ರಾರಾಯಿಸ್ತದೆ ಮುಂದ್ಗಡೆ ಎಲ್ಲ ಮಾಲೆ ಹಾಕಿಬಿಟ್ರು. ನಾವು ಸಹಕಾರ ಕೊಡ್ತೇವೆ. ಯಾಕಂದರೆ ಎಲ್ಲರಿಗೂ ಆರೋಗ್ಯ ಒಳ್ಳೆಯದಾಗಬೇಕಂದ್ರೆ ನಮ್ಮ ಸಹಕಾರ ಮುಖ್ಯ ಅಲ್ವಾ. ಅದು ಎಲ್ಲ ಕಡೆ ಬರೋದು ನಿಲ್ತರೆ ಕ್ರಮೇಣ ಸ್ವಲ್ಪ ನಿಲ್ಲುವ ಪರಿಸ್ಥಿತಿ ಬರುತ್ತದೆ. ಮಾಡ್ತೇವೆ ನಾವು ಮಾಡ್ತೇವೆ. ತಂಬಾಕು ಮುಕ್ತ ವಿಷಯ ಅಂತ ಹೇಳಿದರೆ ಇದು ಸಾಧಾರಣದ ವಿಷಯ ಅಲ್ಲ. ಯಾಕೆಂತ ಹೇಳಿದರೆ ಈ ದೇಶವ್ಯಾಪಿಯಾಗಿ ಇದು ಹರಡಿರುವಂಥ ಒಂದು ಹುಚ್ಚು ಅಂತ ಆಗಿದೆ. ಆದರೆ ಯಾಕೆ ಸಾಧ್ಯ ಇಲ್ಲ, ಈ ಒಂದು ತಂಬಾಕನ್ನು ನಿಷೇಧ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಎಂಬಂಥ ತಂಡಗಳು ಕೆಲವೊಂದು ಈ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವುದು ಭಾರಿ ಒಂದು ಸಂತೋಷದ ವಿಷಯ. ಹಂತವಾಗಿ ಇದು ಮುಂದಕ್ಕೆ ಒಂದು ನಿರ್ಮೂಲನ ಆಗಲಿಕ್ಕೂ ಸಾಧ್ಯ ಇದೆ. ಯಾಕೆಂತ ಹೇಳಿದರೆ ಈ ಕೆಲವು ಈಗಿನ ಯುವ ಜನಾಂಗ ಕೆಲವೊಂದು ಬಲಿಯಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದರ ಮಾರಕಗಳು ಏನು, ಇದರಿಂದ ಆಗುವಂಥ ದುಷ್ಪರಿಣಾಮಗಳು ಏನು ಎಂಬ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ, ಪೇಪರ್ಗಳೆಲ್ಲ ಒಂದು ಪ್ರಚಾರ ಮಾಡುವಂತಹ ಕೆಲಸ ಆದರೆ ನಾವು ಈ ಪಡುಪೆರಾರ ಗ್ರಾಮ ಪಂಚಾಯತ್ ಕೈಗೊಂಡ ಈ ಒಂದು ಸಣ್ಣ ಪುಟ್ಟ ಕೆಲಸ ಯಶಸ್ವಿಯಾಗಿ ಮುಂದೆ ನಡೆಯೋದಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಒಂದು ಅನಿಸಿಕೆ. ನಾಗೇಶ್ ಪೂಜಾರಿ, ಮನೆ ಅಕೌಂಟೆಂಟ್ ಆಗಿ. ನಾನು ಮೀನಾಕ್ಷಿ ಗೌಡ, ಪಡುಪೆರಾರ ಗ್ರಾಮ ಪಂಚಾಯತಿನ ಅಧ್ಯಕ್ಷರು. ನಮ್ಮ ಪಡುಪೆರ ಮತ್ತು ಮೂಡುಪೆರಾರ ಗ್ರಾಮಗಳಿಗೆ, 2 ಗ್ರಾಮಗಳಿಗೆ ನಾವು ತಂಬಾಕು ಮುಕ್ತ ಪುರಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೂ ಇನ್ನು ಮುಂದೆಯೂ ಕೂಡ ನಾವು ಹಂತದಲ್ಲಿ ನಮ್ಮ ತಂಬಾಕು ಮುಕ್ತ ಮಾಡಲಿಕ್ಕೆ ನಾವು ಸಾರ್ವಜನಿಕರು ನಮಗೆ ಸಹಕಾರ ಕೊಡ್ತೇನೆ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ನಾವು ಪಡುಪೆರಾರ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ ಹಾಗೂ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಕೂಡ ನಮಗೆ ಸಹಕಾರ ಕೊಡಲಿಕ್ಕೆ ಇದ್ದಾರೆ. ಇನ್ನು ನಾವು ಹಂತವಾಗಿ ನಾವು ಇದನ್ನು ತಂಬಾಕು ಮುಕ್ತ ಗ್ರಾಮವನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಇನ್ನು ಮುಂದೆ ನಮಗೆ ಮೇಲಿನಿಂದ ನಮಗೆ ಕೂಡ ಸಹಕಾರ ಕೊಡಬೇಕು, ಮೇಲಿನ ಅಧಿಕಾರಿ ಕೂಡ. ಆದ್ದರಿಂದ ನಮಗೆ ಗ್ರಾಮದಲ್ಲಿ ಕೂಡ ನಾವು ಉತ್ತಮ ರೀತಿಯಲ್ಲಿ ಸಹಕಾರ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ಅಂಗಡಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಇನ್ನು ಮುಂದೆಯೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ಇನ್ನೂ ಮಾಡ್ತೇವೆ. ನಮ್ಮ ಪ್ರಯತ್ನ ಮುಂದಕ್ಕೆ ನಾವು ಮಾಡ್ತೇವೆ. ನೋಡಬೇಕು, ಸಹಕಾರ ಕೊಡ್ತೇನೆ ಅಂತ ಎಲ್ಲ ಹೇಳಿದ್ದಾರೆ.